ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಯಶಸ್ವಿನಿ ಸೂಸೈಡ್ ಮಾಡಿಕೊಂಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ 6 ಜನ ಪ್ರಾಧ್ಯಾಪಕರನ್ನ ಈಗ ಆಡಳಿತ ಮಂಡಳಿ ವಜಾಗೊಳಿಸಿದೆ. ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನ ಪ್ರಾಧ್ಯಾಪಕರು ವಜಾ ಆಗಿದ್ದಾರೆ. ಡಾಕ್ಟರ್ ಅನಿಮೋಲ್, ಡಾಕ್ಟರ್ ಶಬಾನಾ, ಡಾಕ್ಟರ್ ಫೈಕಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುಷ್ಮಿನಿ ಮತ್ತು ಡಾಕ್ಟರ್ ಆಲ್ಬಾ 6 ಜನ ಪ್ರಾಧ್ಯಾಪಕರನ್ನ ಈಗ ವಜಾಗೊಳಿಸಿದೆ ಆಡಳಿತ ಮಂಡಳಿ. ಕಾಲೇಜು ಆಡಳಿತ ಮಂಡಳಿ ಜನವರಿ 8ರಂದು ಆತ್ಮಹತ್ಯೆಗೆ ಶರಣಾಗಿದ್ಲು ವಿದ್ಯಾರ್ಥಿನಿ ಯಶಸ್ವಿನಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಸಾಕಷ್ಟು ವಿದ್ಯಾರ್ಥಿಗಳು ನಡೆಸಿದ್ರು. ಈಗ ಈ ಕಾಲೇಜು ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. 6 ಮಂದಿ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಅನ್ನುವಂತ ಮಾಹಿತಿ. ಈ ಪ್ರಕರಣದಲ್ಲಿ ಕಾರಣರಾದವರು ಅಥವಾ ಈ ಡೈರೆಕ್ಟ್ ಕಾರಣಕರ್ತರಾದಂತವರು ಅವರಿಗೆ ಎಲ್ಲರನ್ನೂ ಕೂಡ ಈಗ ವಜಾ ಮಾಡಲಾಗಿದೆ. ಸುಳ್ಳು ಹೇಳಲ್ಲ ಸರ್, ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಮಗ ಬರ್ಬೇಕು. ನನಗೆ ತುಂಬಾ ಬೇಸರದ ಸಂಗತಿ ಬಂದಿದ್ದೇನು ಅಂದ್ರೆ ನನ್ನ ಮಗಳು ತೀರೋದ್ಲು ಸರ್, ಹೋದ್ಲು. ಇವರ OMR ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅನ್ಮೋಲ್, ಸುಷ್ಮಿನಿ, ಸಿಂಧು, ಶಬಾನಾ, ಫೈಕಾ, ಆಲ್ಬಾ ಇವರು ಜೊತೆಗೆ ಪ್ರಾಂಶುಪಾಲರಾಗಿದ್ದ ಪ್ರಿಯಾ ಸುಬ್ರಮಣಿ ಅವರ ನೆಗ್ಲಿಜೆನ್ಸಿಯಿಂದ ಈ ಕೃತ್ಯ ಆಗಿರ್ತಕ್ಕಂಥದ್ದು. ಏಕೆಂದ್ರೆ ಇಲ್ಲಿ ವರ್ಣಭೇದ ನೀತಿಯನ್ನು ಮಾಡಿದ್ರು ಸರ್. ಏಕೆಂದ್ರೆ ಒಂದು ಮಗು ಯಾರನ್ನ ಒಂದು ಸಲ ಬೈದಿದ ತಕ್ಷಣ ಸೂಸೈಡ್ ಯಾರು ಮಾಡ್ಕೊಳ್ಳಲ್ಲ. ಅದು ನಿರಂತರವಾಗಿ ನಡೀತಾ ಇದ್ದಾಗ ಮಾತ್ರ ಕೆಲವೊಂದು ಸಮಯದಲ್ಲಿ ತಾಯಿ ಹತ್ರ ತಂದೆ ಹತ್ರ ಹೇಳ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಹೇಳ್ಕೊಂಡಾಗ ಈಗ ತಂದೆ ತಾಯಿ ಬಂದು ಇಲ್ಲಿ ಮಾತಾಡಿದಾಗ ಆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಕ್ಕಂತ ವ್ಯವಸ್ಥೆನೂ ಇರತ್ತೆ ಕೆಲವೊಂದು ಕಡೆ. ಯಶಸ್ವಿನಿ ಅವರ ತಾಯಿ ಬಂದಿದ್ದಾರೆ, ಅವ್ರು ಬಂದ್ಬಿಟ್ಟು ಮತ್ತೆ ಸ್ಟೂಡೆಂಟ್ಸ್, ನಮ್ಮ ಇಂಟರ್ನೆಟ್ ಸ್ಟೂಡೆಂಟ್ಸ್ ಕೂಡ ಅವರೆಲ್ಲ ಇದ್ರು. ಅವರೆಲ್ಲ ಬಂದ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಅವ್ರದ್ದು ಕೆಲವು ಬೇಡಿಕೆಗಳಿದ್ವು. ಆ ಬೇಡಿಕೆಗಳಲ್ಲಿ ಒಂದು ಪ್ರಮುಖವಾಗಿ ಅವ್ರೇನು ಹೆಸರುಗಳು ಕೊಟ್ಟಿದ್ರು, ಆ ಹೆಸರಲ್ಲಿರುವಂತ ಸ್ಟಾಫ್ಗಳು ಅವರು ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡಬಾರದು ಅಂತ ಹೇಳಿ ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನ ಆಕ್ಷನ್ ತಗೊಂಡಿದೀವಿ. ಅದಾದ್ಮೇಲೆ ಇನ್ನು ಅವರಿಗೆ ಎಲ್ಲ ಹುಡುಗರಿಗೆ ಏನಂತ ಇತ್ತು ಅಂತಂದ್ರೆ, ಮುಂದೆ ನಾವು ಏನಾದ್ರು ಟಾರ್ಗೆಟ್ ಆಗ್ಬಿಡ್ತೀವಿ, ಮುಂದೆ ಏನಾದ್ರು ಶಿಕ್ಷಕರೆಲ್ಲ ನಮಗೇನಾದ್ರು ತೊಂದರೆ ಕೊಡ್ಬೋದೇನೋ, ಆ ಒಂದು ಭಯ ಇದೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಯಶಸ್ವಿನಿ ಸೂಸೈಡ್ ಮಾಡಿಕೊಂಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ 6 ಜನ ಪ್ರಾಧ್ಯಾಪಕರನ್ನ ಈಗ ಆಡಳಿತ ಮಂಡಳಿ ವಜಾಗೊಳಿಸಿದೆ. ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನ ಪ್ರಾಧ್ಯಾಪಕರು ವಜಾ ಆಗಿದ್ದಾರೆ. ಡಾಕ್ಟರ್ ಅನಿಮೋಲ್, ಡಾಕ್ಟರ್ ಶಬಾನಾ, ಡಾಕ್ಟರ್ ಫೈಕಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುಷ್ಮಿನಿ ಮತ್ತು ಡಾಕ್ಟರ್ ಆಲ್ಬಾ 6 ಜನ ಪ್ರಾಧ್ಯಾಪಕರನ್ನ ಈಗ ವಜಾಗೊಳಿಸಿದೆ ಆಡಳಿತ ಮಂಡಳಿ. ಕಾಲೇಜು ಆಡಳಿತ ಮಂಡಳಿ ಜನವರಿ 8ರಂದು ಆತ್ಮಹತ್ಯೆಗೆ ಶರಣಾಗಿದ್ಲು ವಿದ್ಯಾರ್ಥಿನಿ ಯಶಸ್ವಿನಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಸಾಕಷ್ಟು ವಿದ್ಯಾರ್ಥಿಗಳು ನಡೆಸಿದ್ರು. ಈಗ ಈ ಕಾಲೇಜು ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. 6 ಮಂದಿ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಅನ್ನುವಂತ ಮಾಹಿತಿ. ಈ ಪ್ರಕರಣದಲ್ಲಿ ಕಾರಣರಾದವರು ಅಥವಾ ಈ ಡೈರೆಕ್ಟ್ ಕಾರಣಕರ್ತರಾದಂತವರು ಅವರಿಗೆ ಎಲ್ಲರನ್ನೂ ಕೂಡ ಈಗ ವಜಾ ಮಾಡಲಾಗಿದೆ. ಸುಳ್ಳು ಹೇಳಲ್ಲ ಸರ್, ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಮಗ ಬರ್ಬೇಕು. ನನಗೆ ತುಂಬಾ ಬೇಸರದ ಸಂಗತಿ ಬಂದಿದ್ದೇನು ಅಂದ್ರೆ ನನ್ನ ಮಗಳು ತೀರೋದ್ಲು ಸರ್, ಹೋದ್ಲು. ಇವರ OMR ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅನ್ಮೋಲ್, ಸುಷ್ಮಿನಿ, ಸಿಂಧು, ಶಬಾನಾ, ಫೈಕಾ, ಆಲ್ಬಾ ಇವರು ಜೊತೆಗೆ ಪ್ರಾಂಶುಪಾಲರಾಗಿದ್ದ ಪ್ರಿಯಾ ಸುಬ್ರಮಣಿ ಅವರ ನೆಗ್ಲಿಜೆನ್ಸಿಯಿಂದ ಈ ಕೃತ್ಯ ಆಗಿರ್ತಕ್ಕಂಥದ್ದು. ಏಕೆಂದ್ರೆ ಇಲ್ಲಿ ವರ್ಣಭೇದ ನೀತಿಯನ್ನು ಮಾಡಿದ್ರು ಸರ್. ಏಕೆಂದ್ರೆ ಒಂದು ಮಗು ಯಾರನ್ನ ಒಂದು ಸಲ ಬೈದಿದ ತಕ್ಷಣ ಸೂಸೈಡ್ ಯಾರು ಮಾಡ್ಕೊಳ್ಳಲ್ಲ. ಅದು ನಿರಂತರವಾಗಿ ನಡೀತಾ ಇದ್ದಾಗ ಮಾತ್ರ ಕೆಲವೊಂದು ಸಮಯದಲ್ಲಿ ತಾಯಿ ಹತ್ರ ತಂದೆ ಹತ್ರ ಹೇಳ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಹೇಳ್ಕೊಂಡಾಗ ಈಗ ತಂದೆ ತಾಯಿ ಬಂದು ಇಲ್ಲಿ ಮಾತಾಡಿದಾಗ ಆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಕ್ಕಂತ ವ್ಯವಸ್ಥೆನೂ ಇರತ್ತೆ ಕೆಲವೊಂದು ಕಡೆ. ಯಶಸ್ವಿನಿ ಅವರ ತಾಯಿ ಬಂದಿದ್ದಾರೆ, ಅವ್ರು ಬಂದ್ಬಿಟ್ಟು ಮತ್ತೆ ಸ್ಟೂಡೆಂಟ್ಸ್, ನಮ್ಮ ಇಂಟರ್ನೆಟ್ ಸ್ಟೂಡೆಂಟ್ಸ್ ಕೂಡ ಅವರೆಲ್ಲ ಇದ್ರು. ಅವರೆಲ್ಲ ಬಂದ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಅವ್ರದ್ದು ಕೆಲವು ಬೇಡಿಕೆಗಳಿದ್ವು. ಆ ಬೇಡಿಕೆಗಳಲ್ಲಿ ಒಂದು ಪ್ರಮುಖವಾಗಿ ಅವ್ರೇನು ಹೆಸರುಗಳು ಕೊಟ್ಟಿದ್ರು,
ಆ ಹೆಸರಲ್ಲಿರುವಂತ ಸ್ಟಾಫ್ಗಳು ಅವರು ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡಬಾರದು ಅಂತ ಹೇಳಿ ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನ ಆಕ್ಷನ್ ತಗೊಂಡಿದೀವಿ. ಅದಾದ್ಮೇಲೆ ಇನ್ನು ಅವರಿಗೆ ಎಲ್ಲ ಹುಡುಗರಿಗೆ ಏನಂತ ಇತ್ತು ಅಂತಂದ್ರೆ, ಮುಂದೆ ನಾವು ಏನಾದ್ರು ಟಾರ್ಗೆಟ್ ಆಗ್ಬಿಡ್ತೀವಿ, ಮುಂದೆ ಏನಾದ್ರು ಶಿಕ್ಷಕರೆಲ್ಲ ನಮಗೇನಾದ್ರು ತೊಂದರೆ ಕೊಡ್ಬೋದೇನೋ ಆ ಒಂದು ಭಯ ಇದೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಯಶಸ್ವಿನಿ ಸೂಸೈಡ್ ಮಾಡಿಕೊಂಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ 6 ಜನ ಪ್ರಾಧ್ಯಾಪಕರನ್ನ ಈಗ ಆಡಳಿತ ಮಂಡಳಿ ವಜಾಗೊಳಿಸಿದೆ. ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನ ಪ್ರಾಧ್ಯಾಪಕರು ವಜಾ ಆಗಿದ್ದಾರೆ. ಡಾಕ್ಟರ್ ಅನಿಮೋಲ್, ಡಾಕ್ಟರ್ ಶಬಾನಾ, ಡಾಕ್ಟರ್ ಫೈಕಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುಷ್ಮಿನಿ ಮತ್ತು ಡಾಕ್ಟರ್ ಆಲ್ಬಾ 6 ಜನ ಪ್ರಾಧ್ಯಾಪಕರನ್ನ ಈಗ ವಜಾಗೊಳಿಸಿದೆ ಆಡಳಿತ ಮಂಡಳಿ. ಕಾಲೇಜು ಆಡಳಿತ ಮಂಡಳಿ ಜನವರಿ 8ರಂದು ಆತ್ಮಹತ್ಯೆಗೆ ಶರಣಾಗಿದ್ಲು ವಿದ್ಯಾರ್ಥಿನಿ ಯಶಸ್ವಿನಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಸಾಕಷ್ಟು ವಿದ್ಯಾರ್ಥಿಗಳು ನಡೆಸಿದ್ರು. ಈಗ ಈ ಕಾಲೇಜು ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. 6 ಮಂದಿ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಅನ್ನುವಂತ ಮಾಹಿತಿ. ಈ ಪ್ರಕರಣದಲ್ಲಿ ಕಾರಣರಾದವರು ಅಥವಾ ಈ ಡೈರೆಕ್ಟ್ ಕಾರಣಕರ್ತರಾದಂತವರು ಅವರಿಗೆ ಎಲ್ಲರನ್ನೂ ಕೂಡ ಈಗ ವಜಾ ಮಾಡಲಾಗಿದೆ. ಯಾವತ್ತೂ ಸುಳ್ಳು ಹೇಳಲ್ಲ ಸರ್, ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಮಗ ಬರ್ಬೇಕು. ನನಗೆ ತುಂಬಾ ಬೇಸರದ ಸಂಗತಿ ಬಂದಿದ್ದೇನು ಅಂದ್ರೆ, ನನ್ನ ಮಗಳು ತೀರೋದ್ಲು ಸರ್, ಹೋದ್ಲು. ಇವರ OMR ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅನುಮೋಲ್, ಸುಷ್ಮಿನಿ, ಸಿಂಧು, ಶಬಾನಾ, ಫೈಕಾ, ಆಲ್ಬಾ ಇವರು ಜೊತೆಗೆ ಪ್ರಾಂಶುಪಾಲರಾಗಿದ್ದ ಪ್ರಿಯಾ ಸುಬ್ರಮಣಿ ಅವರ ನೆಗ್ಲಿಜೆನ್ಸಿಯಿಂದ ಈ ಕೃತ್ಯ ಆಗಿರ್ತಕ್ಕಂಥದ್ದು. ಏಕೆಂದ್ರೆ ಇಲ್ಲಿ ವರ್ಣಭೇದ ನೀತಿಯನ್ನು ಮಾಡಿದ್ರು ಸರ್. ಏಕೆಂದ್ರೆ ಒಂದು ಮಗು ಯಾರನ್ನ ಒಂದು ಸಲ ಬೈದಿದ ತಕ್ಷಣ ಸೂಸೈಡ್ ಯಾರು ಮಾಡ್ಕೊಳ್ಳಲ್ಲ. ಅದು ನಿರಂತರವಾಗಿ ನಡೀತಾ ಇದ್ದಾಗ ಮಾತ್ರ ಕೆಲವೊಂದು ಸಮಯದಲ್ಲಿ ತಾಯಿ ಹತ್ರ ತಂದೆ ಹತ್ರ ಹೇಳ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಹೇಳ್ಕೊಂಡಾಗ ಈಗ ತಂದೆ ತಾಯಿ ಬಂದು ಇಲ್ಲಿ ಮಾತಾಡಿದಾಗ ಆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಕ್ಕಂತ ವ್ಯವಸ್ಥೆನೂ ಇರತ್ತೆ ಕೆಲವೊಂದು ಕಡೆ. ಯಶಸ್ವಿನಿ ಅವರ ತಾಯಿ ಬಂದಿದ್ದಾರೆ, ಅವ್ರು ಬಂದ್ಬಿಟ್ಟು ಮತ್ತೆ ಸ್ಟೂಡೆಂಟ್ಸ್, ನಮ್ಮ ಇಂಟರ್ನೆಟ್ ಸ್ಟೂಡೆಂಟ್ಸ್ ಕೂಡ ಅವರೆಲ್ಲ ಇದ್ರು. ಅವರೆಲ್ಲ ಬಂದ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಅವ್ರದ್ದು ಕೆಲವು ಬೇಡಿಕೆಗಳಿದ್ವು. ಆ ಬೇಡಿಕೆಗಳಲ್ಲಿ ಒಂದು ಪ್ರಮುಖವಾಗಿ ಅವ್ರೇನು ಹೆಸರುಗಳು ಕೊಟ್ಟಿದ್ರು, ಆ ಹೆಸರಲ್ಲಿರುವಂತ ಸ್ಟಾಫ್ಗಳು ಅವರು ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡಬಾರದು ಅಂತ ಹೇಳಿ ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನ ಆಕ್ಷನ್ ತಗೊಂಡಿದೀವಿ. ಅದಾದ್ಮೇಲೆ ಇನ್ನು ಅವರಿಗೆ ಎಲ್ಲ ಹುಡುಗರಿಗೆ ಏನಂತ ಇತ್ತು ಅಂತಂದ್ರೆ, ಮುಂದೆ ನಾವು ಏನಾದ್ರು ಟಾರ್ಗೆಟ್ ಆಗ್ಬಿಡ್ತೀವಿ, ಮುಂದೆ ಏನಾದ್ರು ಶಿಕ್ಷಕರೆಲ್ಲ ನಮಗೇನಾದ್ರು ತೊಂದರೆ ಕೊಡ್ಬೋದೇನೋ ಆ ಒಂದು ಭಯ ಇದೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಯಶಸ್ವಿನಿ ಸೂಸೈಡ್ ಮಾಡಿಕೊಂಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ 6 ಜನ ಪ್ರಾಧ್ಯಾಪಕರನ್ನ ಈಗ ಆಡಳಿತ ಮಂಡಳಿ ವಜಾಗೊಳಿಸಿದೆ. ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜಿನ ಪ್ರಾಧ್ಯಾಪಕರು ವಜಾ ಆಗಿದ್ದಾರೆ. ಡಾಕ್ಟರ್ ಅನಿಮೋಲ್, ಡಾಕ್ಟರ್ ಶಬಾನಾ, ಡಾಕ್ಟರ್ ಫೈಕಾ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುಷ್ಮಿನಿ ಮತ್ತು ಡಾಕ್ಟರ್ ಆಲ್ಬಾ 6 ಜನ ಪ್ರಾಧ್ಯಾಪಕರನ್ನ ಈಗ ವಜಾಗೊಳಿಸಿದೆ ಆಡಳಿತ ಮಂಡಳಿ. ಕಾಲೇಜು ಆಡಳಿತ ಮಂಡಳಿ ಜನವರಿ 8ರಂದು ಆತ್ಮಹತ್ಯೆಗೆ ಶರಣಾಗಿದ್ಲು ವಿದ್ಯಾರ್ಥಿನಿ ಯಶಸ್ವಿನಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಸಾಕಷ್ಟು ವಿದ್ಯಾರ್ಥಿಗಳು ನಡೆಸಿದ್ರು. ಈಗ ಈ ಕಾಲೇಜು ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. 6 ಮಂದಿ ಪ್ರಾಧ್ಯಾಪಕರನ್ನ ವಜಾ ಮಾಡಿದೆ ಅನ್ನುವಂತ ಮಾಹಿತಿ. ಈ ಪ್ರಕರಣದಲ್ಲಿ ಕಾರಣರಾದವರು ಅಥವಾ ಈ ಡೈರೆಕ್ಟ್ ಕಾರಣಕರ್ತರಾದಂತವರು ಅವರಿಗೆ ಎಲ್ಲರನ್ನೂ ಕೂಡ ಈಗ ವಜಾ ಮಾಡಲಾಗಿದೆ. ಯಾವತ್ತೂ ಸುಳ್ಳು ಹೇಳಲ್ಲ ಸರ್, ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಮಗ ಬರ್ಬೇಕು. ನನಗೆ ತುಂಬಾ ಬೇಸರದ ಸಂಗತಿ ಬಂದಿದ್ದೇನು ಅಂದ್ರೆ, ನನ್ನ ಮಗಳು ತೀರೋದ್ಲು ಸರ್, ಹೋದ್ಲು. ಇವರ OMR ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಅನುಮೋಲ್, ಸುಷ್ಮಿನಿ, ಸಿಂಧು, ಶಬಾನಾ, ಫೈಕಾ, ಆಲ್ಬಾ ಇವರು ಜೊತೆಗೆ ಪ್ರಾಂಶುಪಾಲರಾಗಿದ್ದ ಪ್ರಿಯಾ ಸುಬ್ರಮಣಿ ಅವರ ನೆಗ್ಲಿಜೆನ್ಸಿಯಿಂದ ಈ ಕೃತ್ಯ ಆಗಿರ್ತಕ್ಕಂಥದ್ದು. ಏಕೆಂದ್ರೆ ಇಲ್ಲಿ ವರ್ಣಭೇದ ನೀತಿಯನ್ನು ಮಾಡಿದ್ರು ಸರ್. ಏಕೆಂದ್ರೆ ಒಂದು ಮಗು ಯಾರನ್ನ ಒಂದು ಸಲ ಬೈದಿದ ತಕ್ಷಣ ಸೂಸೈಡ್ ಯಾರು ಮಾಡ್ಕೊಳ್ಳಲ್ಲ. ಅದು ನಿರಂತರವಾಗಿ ನಡೀತಾ ಇದ್ದಾಗ ಮಾತ್ರ ಕೆಲವೊಂದು ಸಮಯದಲ್ಲಿ ತಾಯಿ ಹತ್ರ ತಂದೆ ಹತ್ರ ಹೇಳ್ಕೊಳ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ.
ಹೇಳ್ಕೊಂಡಾಗ ಈಗ ತಂದೆ ತಾಯಿ ಬಂದು ಇಲ್ಲಿ ಮಾತಾಡಿದಾಗ ಆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಕ್ಕಂತ ವ್ಯವಸ್ಥೆನೂ ಇರತ್ತೆ ಕೆಲವೊಂದು ಕಡೆ. ಯಶಸ್ವಿನಿ ಅವರ ತಾಯಿ ಬಂದಿದ್ದಾರೆ, ಅವ್ರು ಬಂದ್ಬಿಟ್ಟು ಮತ್ತೆ ಸ್ಟೂಡೆಂಟ್ಸ್ ನಮ್ಮ ಇಂಟರ್ನೆಟಲ್ ಸ್ಟೂಡೆಂಟ್ಸ್ ಕೂಡ ಅವರೆಲ್ಲ ಇದ್ರು, ಅವರೆಲ್ಲ ಬಂದ್ಬಿಟ್ಟು ಮನವಿ ಕೊಟ್ಟಿದ್ದಾರೆ. ಅವ್ರದ್ದು ಕೆಲವು ಬೇಡಿಕೆಗಳಿದ್ವು. ಆ ಬೇಡಿಕೆಗಳಲ್ಲಿ ಒಂದು ಪ್ರಮುಖವಾಗಿ ಅವ್ರೇನು ಹೆಸರುಗಳು ಕೊಟ್ಟಿದ್ರು ಆ ಹೆಸರಲ್ಲಿರುವಂತ ಸ್ಟಾಫ್ಗಳು ಅವರು ಇನ್ನು ಮುಂದೆ ಇಲ್ಲಿ ಕೆಲಸ ಮಾಡಬಾರದು ಅಂತ ಹೇಳಿ ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನ ಆಕ್ಷನ್ ತಗೊಂಡಿದೀವಿ. ಅದಾದ್ಮೇಲೆ ಇನ್ನು ಅವರಿಗೆ ಎಲ್ಲ ಹುಡುಗರಿಗೆ ಏನಂತ ಇತ್ತು ಅಂತಂದ್ರೆ, ಮುಂದೆ ನಾವು ಏನಾದ್ರು ಟಾರ್ಗೆಟ್ ಆಗ್ಬಿಡ್ತೀವಿ, ಮುಂದೆ ಏನಾದ್ರು ಶಿಕ್ಷಕರೆಲ್ಲ ನಮಗೇನಾದ್ರು ತೊಂದರೆ ಕೊಡ್ಬೋದೇನೋ ಆ ಒಂದು ಭಯ ಇದೆ ಅಂತ ಹೇಳ್ತಾ ಇದ್ರು.